ನಾನೇ ಹೋಗಿದ್ದೀನಿ ಅಣ್ಣವರ ಪುಣ್ಯಭೂಮಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನೇ ಹೋಗಿದ್ದೀನಿ ಅಣ್ಣವರ ಪುಣ್ಯಭೂಮಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ನಾನು ಇವತ್ತಿದ್ದೀನಿ. ಇವತ್ತಿನ ವಿಚಾರ ಬಂದು ಬೆಂಗಳೂರಲ್ಲಿ ಅಣ್ಣವರ ಸ್ಟ್ಯಾಚು ಅಂದ್ರೆ ಅಣ್ಣವರ ಪ್ರತಿಮೆಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ. ನಿಮ್ಗೆ ಗೊತ್ತೇ ಇದೆ, ಅಣ್ಣವರು 1929 ಏಪ್ರಿಲ್ 24ನೇ ತಾರೀಕು ಜನಿಸಿದ್ರು. ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೆ ತಾಯಿ ಲಕ್ಷ್ಮಮ್ಮ ರವರ ದಂಪತಿಗಳ ಮಗನಾಗಿ ಅಣ್ಣವರು ಜನಿಸಿರ್ತಾರೆ. ಅಣ್ಣವರ ಮೊದಲನೇ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅಂತ. ಅವರು ಸಿಂಗನಲ್ಲೂರು ಅವರ ಮೂಲ ಆಗಿರುತ್ತೆ, ಅದಕ್ಕೋಸ್ಕರ ಅವರ ಹೆಸರಲ್ಲಿ ಸಿಂಗನಲ್ಲೂರು ಅನ್ನೋ ಹೆಸರನ್ನ ಇಟ್ಟಿರ್ತಾರೆ. ಅಂದ್ರೆ ಚಾಮರಾಜನಗರದಲ್ಲಿರೋ ಹನೂರು ತಾಲೂಕಿನಲ್ಲಿ ಅಣ್ಣವರ ಮೂಲ ಅಂದ್ರೆ ಸಿಂಗನಲ್ಲೂರು ಅಲ್ಲಿದೆ, ಅದಕ್ಕೋಸ್ಕರ ಅವರ ಹೆಸರನ್ನ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅನ್ನೋ ಹೆಸರನ್ನ ಇಟ್ಟಿರ್ತಾರೆ. ಅವರು ಗಾಜ್ನೂರಲ್ಲಿ ಅವರ ಬಾಲ್ಯನ ಕಳೆದಿರೋದ್ರಿಂದ ಅವರು ಗಾಜ್ನೂರು ನಮ್ಮೂರು ಅಂತ ಹೇಳ್ಕೊಳ್ತಾ ಇರ್ತಾರೆ ಅಣ್ಣವರು ಅಂದ್ರೆ ಜನಿಸಿದಾಗ ಗಾಜ್ನೂರು ತಮಿಳುನಾಡು ಆಗಿರೋದಿಲ್ಲ. ಅಂದ್ರೆ 1929ರಲ್ಲಿ ಅದು ಒಂದು ಪ್ರದೇಶ ಆಗಿರುತ್ತೆ. ತದನಂತರ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಆಗಿರುತ್ತೆ. ಭಾಷಾವಾರು ಪ್ರಾಂತ್ಯ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ಒಂದು ರಾಜ್ಯಗಳನ್ನ ವಿಂಗಡಣೆ ಮಾಡ್ತಾರೆ. ಆವಾಗ ಅದು ತಮಿಳುನಾಡಿಗೆ ಸೇರ್ಕೊಳ್ಳುತ್ತೆ. ಅಂದ್ರೆ ಅವರು ಇಂಡಸ್ಟ್ರಿಗೆ ಬಂದು ಬಿಟ್ಟಿರ್ತಾರೆ. ಅಂದ್ರೆ 1929ರಿಂದ 1956 ಅಂದ್ರೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿರ್ತಾರೆ. ಒಂದು 27 ವರ್ಷ ಆಗಿರುತ್ತೆ ಅವ್ರಿಗೆ. ಗಾಜ್ನೂರು ಅವರ ಅಜ್ಜಿ ಮನೆ ಅಂತ ಹೇಳ್ಬೋದು. ನೀವು ಇವಾಗ ಹೋದ್ರುನು ಗಾಜ್ನೂರು, ತಾಳ್ವಾಡಿ ಅಲ್ಲಿ ಅಕ್ಕಪಕ್ಕ ಇರೋ ಊರುಗಳವರು ತುಂಬಾ ಜನ ಕನ್ನಡ ಮಾತಾಡೋರು ಸಿಗ್ತಾರೆ. ತುಂಬಾ ಜನ ಅನ್ನೋದಕ್ಕಿಂತ ಕನ್ನಡ ಮಾತಾಡೋ ಊರುಗಳೇ ಹೆಚ್ಚಾಗಿದೆ ಆ ಒಂದು ತಾಳ್ವಾಡಿ ಅಕ್ಕಪಕ್ಕ ಅಂತ ಹೇಳ್ಬೋದು. 1000ಕ್ಕೂ ಹೆಚ್ಚು ಅಣ್ಣವರ ಪ್ರತಿಮೆಗಳನ್ನ ನಾವು ಕರ್ನಾಟಕದಾದ್ಯಂತ ನೋಡ್ಬೋದು. ಅದರಲ್ಲಿ ಕೆಲವನ್ನ ಬೆಂಗಳೂರಲ್ಲಿ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಅಣ್ಣವರ ಪುಣ್ಯಭೂಮಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕವನ್ನ. ಅದು ಕಂಠೀರವ ಸ್ಟುಡಿಯೋದಲ್ಲಿ. ಕಂಠೀರವ ಸ್ಟೇಡಿಯಮ್ಮೇ ಬೇರೆ, ಕಂಠೀರವ ಸ್ಟುಡಿಯೋನೇ ಬೇರೆ. ಕಂಠೀರವ ಸ್ಟೇಡಿಯಂ ಇರುವಂತದ್ದು ಕಬ್ಬನ್ ಪಾರ್ಕ್ ಹತ್ರ ಕಂಠೀರವ ಸ್ಟೇಡಿಯಂ ಬರುತ್ತೆ. ಇನ್ನು ಕಂಠೀರವ ಸ್ಟುಡಿಯೋ ಇರುವಂತದ್ದು ನಾಗರಬಾವಿಯಿಂದ ಗುರುಗುಂಟೆ ಪಳ್ಳಕ್ಕೆ ಹೋಗುವ ರಸ್ತೆಯಲ್ಲಿ. ನೀವು ನೋಡ್ತಾ ಇರ್ಬೋದು ಬೀದಿ ಬದಿಯ ವ್ಯಾಪಾರಿಗಳು, ಸಾಕಷ್ಟು ಜನ ಇಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಈ ಒಂದು ಅಣ್ಣವರ ಸ್ಮಾರಕ ಹೆಲ್ಪ್ ಆಗ್ತಾ ಇದೆ. ಜೊತೆಗೆ ಕಂಠೀರವ ಸ್ಟುಡಿಯೋ ಮುಂಭಾಗದಲ್ಲಿ ನಾವಿದ್ದೀವಿ. ಕಂಠೀರವ ಸ್ಟುಡಿಯೋ ಒಳಗೆ ಅಂದ್ರೆ ಅಣ್ಣವರ ಪುಣ್ಯಭೂಮಿಯ ಹಿಂಭಾಗದಲ್ಲಿ ಕಂಠೀರವ ಸ್ಟುಡಿಯೋ ಬರುತ್ತೆ. ಈ ಸಿನಿಮಾಗಳು, ಧಾರಾವಾಹಿಗಳು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಸೆಟ್ಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿಗೆ ಪಬ್ಲಿಕ್ನ ಅಲೋ ಮಾಡೋದಿಲ್ಲ, ಯಾಕಂದ್ರೆ ಸಿನಿಮಾ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ಶೂಟಿಂಗ್ ಇರುತ್ತೆ, ಪಬ್ಲಿಕ್ ಅನ್ನ ಅಲೋ ಮಾಡೋದಿಲ್ಲ. ಇನ್ನು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಇರೋರ್ನ ಅಲ್ಲಿಗೆ ಬಿಡ್ತಾರೆ. ಇನ್ನು ಮುಂಭಾಗದಲ್ಲಿ ಅಣ್ಣವರ ಪುಣ್ಯಭೂಮಿ ಏನಿದೆ, ಅಣ್ಣವರ ಸಮಾಧಿ ಹತ್ರ ನಮ್ಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನ ನೋಡ್ಬೋದು ಅಣ್ಣವರ ಸ್ಮಾರಕದ ಜೊತೆಗೆ. ಅದ್ರ ಪಕ್ಕದಲ್ಲೇ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ಮಾರಕನು ಅಂದ್ರೆ ಸಮಾಧಿಯನ್ನು ನಾವು ನೋಡ್ಬೋದು. ಇದು ಫಸ್ಟ್ ನೋಡ್ಕೊಂಡು ಬರೋಣ, ಆಮೇಲೆ ಅಲ್ಲಿಗೆ ಹೋಗೋಣ. ತುಂಬಾ ಅಚ್ಚುಕಟ್ಟಾಗಿ ಅಣ್ಣವರ ಸಮಾಧಿಯನ್ನ ಒಳಗಡೆ ಇಟ್ಟಿದ್ದಾರೆ. ಆಕ್ಚುಲಿ ಒಂದು 2.5 ಎಕರೆ ಇದೆ ಅಂತೆ, ತುಂಬಾ ಚಿಕ್ಕದಾಯ್ತು. ಇಲ್ಲಿ ಒಳಗಡೆ ಶೌಚಾಲಯವು ನೀವು ನೋಡ್ಬೋದು. ತುಂಬಾ ಜನ ಬಂದಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ. ಸ್ನೇಹಿತರೆ, ಇನ್ನು ಅಣ್ಣವರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅಣ್ಣವರು ಅಪ್ಪಟ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ. ಅಣ್ಣವರಿಗೆ ಗಾನಗಂಧರ್ವ, ರಸಿಕರ ರಾಜ, ನಟ ಸಾರ್ವಭೌಮ, ವರನಟ, ಕನ್ನಡ ಕಂಠೀರವ, ವಿಶ್ವ ಶಾಂತಿಪ್ರಿಯ, ಹೀಗೆ ಸಾಕಷ್ಟು ಬಿರುದುಗಳಿಂದ ಅಣ್ಣವರನ್ನ ಕರೆಯಲಾಗುತ್ತೆ. ಜೊತೆಗೆ ಅವರಿಗೆ ಗೌರವ ಡಾಕ್ಟರೇಟ್, ನಾಡೋಜ, ಪದ್ಮಭೂಷಣ, ಕರ್ನಾಟಕ ರತ್ನ, ಕೆಂಟಕಿ ಕರ್ನಲ್ ಅಂತ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅವರಿಗೆ ಲಭಿಸಿದೆ. ಇನ್ನು ಯಾವ ಒಬ್ಬ ನಟನಿಗೂ ಕೂಡ ಇಲ್ಲದೆ ಇರುವ ದಾಖಲೆಗಳು ಅಣ್ಣವರ ಹೆಸರಿನಲ್ಲಿದೆ ಅಂತ ಹೇಳ್ಬೋದು. ತಾವು ನಟಿಸಿರೋ 206 ಚಿತ್ರಗಳ ಪೈಕಿ 93%ಕ್ಕಿಂತನೂ ಹೆಚ್ಚಿನ ಯಶಸ್ವಿ ಚಿತ್ರಗಳನ್ನ ಅಣ್ಣವರು
ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಸುಮಾರು 130ಕ್ಕೂ ಹೆಚ್ಚು ಕೃತಿಗಳನ್ನು ಅಣ್ಣವರ ಮೇಲೆ ರಚಿಸಲಾಗಿದೆ. ಅಂದ್ರೆ 130ಕ್ಕೂ ಹೆಚ್ಚಿನ ಕೃತಿಗಳನ್ನ ಅಣ್ಣವರ ಬಗ್ಗೆ ಬರೆಯಲಾಗಿದೆ. ಕರ್ನಾಟಕದಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಪ್ರತಿಮೆಗಳನ್ನ ನೀವು ಅಣ್ಣವರದ್ದನ್ನು ನೋಡ್ಬೋದು. ಯಾಕೆಂದ್ರೆ ದಿನೇ ದಿನೇ ಅವರ ಪ್ರತಿಮೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ, ನಡತೆ, ಅವರ ಭಾಷೆಯ ಮೇಲಿನ ಅಭಿಮಾನ, ಅವರು ಮಾಡಿದಂತಹ ಪುಣ್ಯ ಕಾರ್ಯಗಳಿಂದ, ಅವರ ಸಿನಿಮಾ ರಂಗದ ಆರಂಭಿಕ ಹಂತದಿಂದ ಹಿಡಿದು ಇಲ್ಲಿಯ ತನಕನೂ ಅದೇ ಕ್ರೇಜ್, ಅಂದ್ರೆ ಒಂದೇ ರೀತಿಯಾದಂತಹ ಕ್ರೇಜನ್ನ ಹುಟ್ಟಾಕಿದ್ದಾರೆ. 12,800ಕ್ಕೂ ಹೆಚ್ಚಿನ ಅಭಿಮಾನಿಗಳ ಸಂಘವನ್ನ ಅಣ್ಣವರು ಹೊಂದಿದ್ದಾರೆ. ಇನ್ನು ಚಿತ್ರ ಜೀವನ ಮಾತ್ರ ಅಲ್ಲದೇನೆ ಸಾಮಾಜಿಕ ಜೀವನದಲ್ಲೂ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಮಾದರಿಯಾಗಿ ಇದ್ದಂಥವರು ನಮ್ಮ ಅಣ್ಣವರು. ಜೀವನ ಪೂರ್ತಿ ಯಶಸ್ಸನ್ನ ಅಣ್ಣವರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡ್ರು ಕೂಡ ತುಂಬಾ ಸರಳವಾಗಿ, ಸೌಮ್ಯದಿಂದ, ಅಹಂಕಾರ ಇಲ್ದೇನೆ ಅವರು ಜೀವಿಸಿದ್ರು. ಇವಾಗ ನೋಡ್ತಾ ಇದ್ರಲ್ಲ, ಅಣ್ಣವರ ಸಿನಿಮಾಗಳನ್ನ ಕುರಿತು ಇಲ್ಲಿ ಅವರ ಪಿಕ್ಚರ್ಗಳನ್ನ ಇಟ್ಟಿದ್ದಾರೆ. ಇದೊಂದು 2.5 ಎಕರೆ ಇದೆ ಅಂತ, ಅಂದ್ರೆ 2.5 ಎಕರೆ ಇದೆ ಅಂತ ಹೇಳ್ತಾ ಇದಾರೆ. ಆದ್ರೆ ಇದು ಆಕ್ಚುಲಿ ಇದು ಸಾಕಾಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಭೂಮಿಯ ತೂಕ ಇರೋ ಅಣ್ಣವ್ರಿಗೆ ಇದೊಂದು 2 ಎಕರೆ ಸಾಕಾಗೋದಿಲ್ಲ. ಒಂದು 25-30 ಎಕರೆ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆ ತರ ಇದ್ದಿದ್ರೆ ಅವರ ಸಿನಿಮಾಗಳನ್ನ ಕುರಿತು ಎಲ್ಲ ಸ್ಟ್ಯಾಚ್ಯೂಗಳನ್ನ ಅವರು ಯಾವ ತರ ಅವರು ಸಮಾಜಕ್ಕೆ ಹೆಲ್ಪ್ ಅನ್ನ ಮಾಡಿದ್ರು, ಇನ್ನೂ ಸಿನಿಮಾಗಳ ಸ್ಟ್ಯಾಚ್ಯೂಗಳನ್ನ ಮಾಡಿ ಇಲ್ಲಿ ಇರ್ಬೋದಾಗಿತ್ತು. ಅವರ ಯೋಗ ಭಂಗಿಗಳಾಗಿರ್ಬೋದು ಎಲ್ಲ ಇರ್ಬೋದಾಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ಮಾರಕದ ಹತ್ರ ಇವಾಗ ಹೋಗೋಣ ಬನ್ನಿ. ಅವರ ಸಿನಿಮಾಗಳನ್ನ ಕುರಿತು ಫೋಟೋಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗೋದಕ್ಕೆ ದಾರಿ ಇದು. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಕಂಠೀರವ ಸ್ಟುಡಿಯೋ ನೋಡೋದಕ್ಕೆ ಒಳಗಡೆಗೆ ಪಬ್ಲಿಕ್ ಅನ್ನ ಅಲೋ ಮಾಡೋದಿಲ್ಲ ಅಂತ. ಗೇಟ್ ಬಾಗ್ಲನ್ನ ಮುಚ್ಚಿದ್ದಾರೆ ನೋಡಿ. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿಗೆ ನೀವು ಬಂದ್ರೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ಮಾರಕನು ಹತ್ರನೇ ಇದೆ. ಇದನ್ನು ನೀವು ನೋಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇದು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ಮಾರಕ ಇರುತ್ತೆ. ಅಣ್ಣವರ ಸ್ಮಾರಕದ ಪಕ್ಕದಲ್ಲೇ ಇವರ ಒಂದು ಸ್ಮಾರಕನು ಇಲ್ಲೇ ಇಟ್ಟಿದ್ದಾರೆ. ಇಷ್ಟು ನಾನು ಅಣ್ಣವರ ಒಂದು ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೆ ಅಲ್ವಾ, ಅಣ್ಣವರ ಒಂದು ಪ್ರತಿಮೆಗಳ ಬಗ್ಗೆ ಮಾತಾಡ್ತಾ ಇದೆ. ಇವಾಗ ಅಣ್ಣವರ ಪ್ರತಿಮೆಯನ್ನ ಎಲ್ಲಿ ಅಕ್ಕಪಕ್ಕ ಇರೋ ಒಂದೊಂದು ಪ್ರತಿಮೆಗಳ ಮುಂದೆನೆ ಅವರ ಪ್ರತಿಮೆಗಳ ಬಗ್ಗೆ ಮಾತಾಡ್ತೀನಿ. ಈಗ ಮೊದಲಿಗೆ ನಾವು ಕುರುಬರಹಳ್ಳಿಗೆ ಹೋಗೋಣ. ಕುರುಬರಹಳ್ಳಿಲಿ ಅಣ್ಣವರ ಪ್ರತಿಮೆ ತುಂಬಾ ಚೆನ್ನಾಗಿರೋದನ್ನ ಇಟ್ಟಿದ್ದಾರೆ. ತುಂಬಾ ಆಕರ್ಷಕವಾಗಿ ಇದೆ ಅದು. ಮಯೂರನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿಂತಿದ್ದಾರೆ ಇಲ್ಲಿ. ಕನ್ನಡದ ಮೊದಲ ರಾಜಮನೆತನ ಕದಂಬ ವಂಶದ ರಾಜ ಮಯೂರನ ಮೂರ್ತಿ ಇದು. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಈ ಮೂರ್ತಿ ಬರುತ್ತೆ. ಸುಮಾರು 12 ಅಡಿ ಎತ್ತರ, 1 ಟನ್ ತೂಕವಿರುವ ಈ ಮೂರ್ತಿ ಹಂಪಿಯ ರಥದ ಮೇಲಿದೆ. ಅಂದ್ರೆ ಶಿಲ್ಪಿಗಳು ಹಂಪಿಗೆ ಹೋಗಿ ಹಂಪಿಯ ರಥವನ್ನ ವಿಡಿಯೋ ಮಾಡಿಕೊಂಡು ಬಂದು ಅದೇ ರೀತಿಯ ರಥದ ಮಾದರಿಯನ್ನ ಕೆತ್ತನೆ ಮಾಡಿ ಆ ರಥದ ಮೇಲೆ ಅಣ್ಣವರ ಮೂರ್ತಿಯನ್ನ ಮಾಡಿದ್ದಾರೆ. ಈ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಸುಮಾರು 3-4 ವರ್ಷ ತೆಗೆದುಕೊಂಡಿದ್ದಾರಂತೆ ಅವರು. ಚಾಲುಕ್ಯ ಟ್ರಸ್ಟ್ ನ ಸದಸ್ಯರು ಈ ಮೂರ್ತಿಯನ್ನ ಮಾಡಿಸಿದ್ದಾರೆ. ಶಿಲ್ಪಿ ಶಿವಕುಮಾರ್ ಅವರು ಈ ಮೂರ್ತಿಯನ್ನ ಕೆತ್ತಿದ್ದಾರೆ. 10 ಜನ ಸಹಾಯಕರ ಶಿಲ್ಪಿಗಳ ಜೊತೆಗೂಡಿ ಪ್ರತಿ ವರ್ಷ ಇಲ್ಲಿ ಅಣ್ಣವರ ಹುಟ್ಟುಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನಾನು ಸುಮಾರು ದಿವಸನೂ ಈ ಮೂರ್ತಿಯನ್ನ ನೋಡ್ತಾ ಇದ್ದೆ. ನಾನು ಅನ್ಕೊಳ್ತಾ ಇದ್ದೆ ಈ ಜಾಗದಲ್ಲಿ ಅಣ್ಣವರ ಮೂರ್ತಿಯನ್ನ ವಿಡಿಯೋ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದಕ್ಕೆ ಸಮಯ ಇವತ್ತು ಕೂಡಿ ಬಂದಿದೆ ಅಂತ ಹೇಳ್ಬೋದು. ಅತ್ಯಂತ ವೈವಿಧ್ಯಮಯ ಪಾತ್ರ ನಿರ್ವಹಿಸಿರುವ ನಟ, ಗಾಯಕ, ನಟನೆ ಹಾಗೂ ಜೀವನದಲ್ಲಿ ಸಂತರಂತೆ ಜೀವಿಸುವ ಯುಗ ಪುರುಷ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕುವೆಂಪುರವರು ಏನಂತ ಹೇಳಿದ್ದಾರೆ ಅಂದ್ರೆ, ಅಖಂಡ ಕರ್ನಾಟಕ ಸಿರಿಗನ್ನಡ ಸರಸ್ವತಿಯ ವಜ್ರಕುಂಡಲ ಅಂತ ಈ ಮಾತುಗಳನ್ನ ನಮ್ಮ ಕುವೆಂಪುರವರು ಅಣ್ಣವರ ಬಗ್ಗೆ ಹೇಳಿದ್ದಾರೆ. ಅವರೊಬ್ಬ ನಟನಾಗಿ, ಸಂತನಾಗಿ ಆಕಾಶದೆತ್ತರ ಬೆಳೆದರೂ ಕೂಡ
ಅತ್ಯಂತ ವಿನೀತ ಭಾವ, ಸರಳತೆಗೆ ಮತ್ತೊಂದು ಹೆಸರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಮಾಜಿಕ ಮಾಧ್ಯಮವಿಲ್ಲದೆ ಇರೋ ಕಾಲಘಟ್ಟದಲ್ಲಿ ಅತ್ಯಂತ ದೊಡ್ಡ ಕ್ರೇಜ್ ಯಶಸ್ಸನ್ನ ಹೊಂದಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ಈವಾಗಿನ ಕಾಲಘಟ್ಟದಲ್ಲಿ ಏನಾದ್ರೂ ಇದ್ದಿದ್ರೆ ನೀವು ಊಹೆಗೂ ಸಿಗದೆ ಇರುವ ಕ್ರೇಜ್ ಅನ್ನ, ಯಶಸ್ಸನ್ನ ನೋಡ್ಬೋದಾಗಿತ್ತು. ಅಣ್ಣವರ ಪ್ರತಿಮೆಗಳನ್ನ ಅವರ ಅಭಿಮಾನಿಗಳು ಅವರು ಬದುಕಿದ್ದಾಗ್ಲಿಂದನೂ ಮಾಡಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಅಣ್ಣವರು ಬದುಕಿದ್ದಾಗ್ಲಿಂದನೂ ಅವರ ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ. ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಅದಕ್ಕೆ ಪೂರಕವಾಗಿ ಒಂದು ಊರಲ್ಲಿ, ಅಂದ್ರೆ ನಾನು ಅನ್ಕೊಳ್ತೀನಿ, ಕ್ಷಮಿಸ್ಬೇಕು, ನನ್ಗೆ ಆ ಊರ ಹೆಸರು ಗೊತ್ತಿಲ್ಲ, ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕುಣಿಗಲ್ ಅಂತ ಅನ್ಕೊಳ್ತೀನಿ. ಆ ಒಂದು ಊರಲ್ಲಿ ಅಣ್ಣವರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸರ್ಕಾರದ ಆದೇಶ ಬರುತ್ತೆ ಏನಂತಂದ್ರೆ ಈ ಒಂದು ಅಣ್ಣವರ ಪ್ರತಿಮೆಯನ್ನ ತೆರವುಗೊಳಿಸ್ಬೇಕು ಅಂತ. ಈ ಆದೇಶ ಬಂದ ಕೂಡ್ಲೆ ಅವರ ಅಭಿಮಾನಿಗಳಾಗ್ಲಿ ಜನರಾಗ್ಲಿ ಯಾರು ಅದನ್ನ ತೆರವುಗೊಳಿಸೋ ಧೈರ್ಯನೇ ಮಾಡೋದಿಲ್ಲ. ಈ ವಿಚಾರ ಅಣ್ಣವರ ಕಿವಿಗೆ ಬೀಳುತ್ತೆ. ಅದಕ್ಕೇನಂತೆ ಅಂತ ಅವರೇ ಸ್ವತಃ ಆ ಊರಿಗೆ ಬಂದು ಅವರ ಪ್ರತಿಮೆಯನ್ನ ಅವರೇ ತೆರವುಗೊಳಿಸೋ ಕಾರ್ಯವನ್ನ ಮಾಡಿ ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡ್ತಾರಂತೆ. ನಾನಿವತ್ತು ಬೆಂಗಳೂರಿನಲ್ಲಿ ಮೈಸೂರು ರಸ್ತೆ ಅಂದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಏನಿದೆ ಮೈಸೂರು ರೋಡ್ ಅಲ್ಲಿ, ಅದ್ರೊಳಗಡೆ 58 ಬಸ್ ಸ್ಟಾಪ್ ಅಂತ ಇದೆ, ಅಲ್ಲಿರೋ ಪ್ರತಿಮೆ, ಸೌತ್ ಅಂಡ್ ಸರ್ಕಲ್ ಇರೋ ಪ್ರತಿಮೆ, ಕುರುಬರಹಳ್ಳಿ, ಬಿನ್ನಿಪೇಟೆ, KP ಅಗ್ರಹಾರ, GT ಮಾಲ್ ಹತ್ರ, ಇಸ್ಕಾನ್ ಟೆಂಪಲ್ ಹಿಂದ್ಗಡೆ ಒಂದು ಸರ್ಕಲ್ ಹತ್ರ ಒಂದು ಪ್ರತಿಮೆ ಇದೆ. ಈ ಪ್ರತಿಮೆಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಒಂದು ಎರಡೂವರೆ ಟೈಮನ್ನ ಇದಕ್ಕೆ ತಗೊಂಡಿದ್ದೀನಿ. ಅಂದ್ರೆ ಒಂದು ರೌಂಡ್ ಅನ್ನ ಹೋಗಿದ್ರೆ ಇಷ್ಟೊಂದು ಪ್ರತಿಮೆಗಳು ಸಿಗುತ್ತೆ. ಇನ್ನು ಬೆಂಗಳೂರಲ್ಲಿ ಎಷ್ಟಿರ್ಬೇಕು ಅಂತ ನೀವೇ ಊಹೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇಲ್ಲಿರೋ ಪ್ರತಿಮೆಗಳು ಒಂದೊಂದು ವೈವಿಧ್ಯಮಯವಾದಂತಹ ಪ್ರತಿಮೆಗಳಾಗಿವೆ. ಅದರಲ್ಲಿ ಹೆಚ್ಚಾಗಿ ನಾವು ಮಯೂರನ ಪ್ರತಿಮೆಗಳನ್ನ ನೋಡ್ಬೋದು. ಮಯೂರನ ಪ್ರತಿಮೆ, ಶ್ರೀ ಕೃಷ್ಣ ದೇವರಾಯನ ಪ್ರತಿಮೆ, ಕನ್ನಡ ಕಂಠೀರವ, ಕವಿರತ್ನ ಕಾಳಿದಾಸ, ಬಂಗಾರದ ಮನುಷ್ಯ, ರಾಘವೇಂದ್ರ ಸ್ವಾಮಿಯ ಪ್ರತಿಮೆ, ಕಸ್ತೂರಿ ನಿವಾಸ, ಹಿಮ್ಮಡಿ ಪುಲಕೇಶಿ, ಸತ್ಯ ಹರಿಶ್ಚಂದ್ರ, ಸಿಪಾಯಿ ರಾಮು ಸಿನಿಮಾದ ಸೈನಿಕನ ಪ್ರತಿಮೆ. ಒಂದೊಂದು ಪ್ರತಿಮೆಗಳು ಅದರ ಸಿನಿಮಾಗಳ ಕುರಿತು ಅದರ ಇತಿಹಾಸವನ್ನ ಹೇಳುತ್ತಾ ಹೋಗುತ್ತೆ. ಅಂದ್ರೆ ಅಣ್ಣವರು ಯಾವ ಯಾವ ಪಾತ್ರವನ್ನ ನಿಭಾಯಿಸಿದ್ರೋ ಅದಕ್ಕೆ ತಕ್ಕಂತೆ ಪ್ರತಿಮೆಗಳನ್ನ ಇಲ್ಲಿ ಇರಿಸಲಾಗಿದೆ. 1000ಕ್ಕೂ ಹೆಚ್ಚಿನ ಅಣ್ಣವರ ಪ್ರತಿಮೆಗಳನ್ನ ನಾವು ಇಲ್ಲಿ ನೋಡ್ಬೋದು. ದಿನೇ ದಿನೇ ಅವರ ಪ್ರತಿಮೆಗಳ ಸಂಖ್ಯೆನೂ ಅಷ್ಟೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮೊನ್ನೆನೂ ಜಯನಗರದಲ್ಲಿ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ. ಯಾರ ಅಭಿಮಾನಿಗಳಾಗಿದ್ರು ಕೂಡ ಒಂದು ಪ್ರತಿಮೆಯನ್ನ ಮಾಡಿಸ್ಬೇಕು, ಅದನ್ನ ಒಂದು ಕಡೆ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ರೆ ಅದರ ಹಿಂದೆ ತುಂಬಾ ಜನರ ಪರಿಶ್ರಮ ಇರ್ಬೇಕಾಗಿರುತ್ತೆ. ಜೊತೆಗೆ ಅರ್ಹವಾಗಿರುವ ವ್ಯಕ್ತಿಯ ಮೇಲಿನ ಪ್ರೀತಿಯೂ ಮುಖ್ಯ ಆಗಿರುತ್ತೆ. ಪ್ರತಿಮೆಗಳನ್ನ ಮಾಡಿಸೋದಲ್ಲ, ಅದ್ರ ಜೊತೆಗೆ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಅದನ್ನ ನಿರ್ವಹಣೆ ಮಾಡೋದು ಒಂದು ಬಹುದೊಡ್ಡ ಕಾರ್ಯ ಆಗಿರುತ್ತೆ. ಅಂತಹ ನಿರ್ವಹಣೆಯನ್ನು ಜನರು ಅಂದ್ರೆ ಅಣ್ಣವರ ಅಭಿಮಾನಿಗಳು ಮಾಡ್ಕೊಂಡು ಬಂದಿದ್ದಾರೆ. ಹೇಗಪ್ಪ ಅಂದ್ರೆ ಅಣ್ಣವರ ಪ್ರತಿಮೆಗಳನ್ನ ಶುಚಿ ಮಾಡಿಸೋದ್ರಿಂದ ಹಿಡಿದು ಅವರ ಹುಟ್ಟಿದಬ್ಬ ಬಂದ್ರೆ ಅದರ ಮುಂದೆನೆ ಅವರ ಬರ್ತಡೇಗಳನ್ನ ಆಚರಣೆ ಮಾಡೋದು ಹಾಗೂ ಅವುಗಳಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಒಂದು ನಿರಂತರ ಕಾರ್ಯ ಅಂದ್ರೆ ಕೆಲಸ ಆಗಿರುತ್ತೆ. ನೀವು ನೋಡ್ತಾ ಇರೋ ಮತ್ತೊಂದು ಜಾಗ ಸೌತ್ ಅಂಡ್ ಸರ್ಕಲ್. ಈ ಸೌತ್ ಅಂಡ್ ಸರ್ಕಲ್ ಹತ್ರ ಇರೋ ಈ ಜಾಗ ಒಂದು ಟೈಮ್ ನಲ್ಲಿ ನನ್ನ ನೆಚ್ಚಿನ ಸ್ಥಳ ಆಗಿರುತ್ತೆ. ಬೆಳಗಿನ ತಿಂಡಿ ಮಾಡೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಈ ಸರ್ಕಲ್ ಹತ್ರ ನಾನು ಹೆಚ್ಚಾಗಿ ಬರ್ತಾ ಇದ್ದೆ. ಸುತ್ತಮುತ್ತ ಜಯನಗರ, JP ನಗರ, ಬನಶಂಕರಿ, ಬಸವನಗುಡಿ, ನ್ಯಾಷನಲ್ ಕಾಲೇಜ್ಗೆ ಹೊಂದ್ಕೊಂಡಿರುವ ಈ ಜಾಗ ಪಾರ್ಕ್ ಗಳಿಂದಾನೇ ಆವೃತ ಆಗಿರೋದ್ರಿಂದ ಒಂದು ಒಳ್ಳೆಯ ವೆದರ್ ಅನ್ನ ಹೊಂದಿರುವ ಜಾಗ ಆಗಿರುತ್ತೆ. ನಮ್ಮ ಮೈಸೂರಿನ ಒಂಟೆಕೊಪ್ಪಲ್, ಆಕಾಶವಾಣಿ, ಮಂಜುನಾಥ್ ನಗರದ ರೀತಿಯೇ ಈ ಜಾಗ ಇದೆ. ಅಂದ್ರೆ ಅದೇ ರೀತಿ ಅನ್ಸುತ್ತೆ, ಅದೇ ರೀತಿ ಭಾಸವಾಗುತ್ತೆ ನಮ್ಗೆ. ಈ ಜಾಗದಲ್ಲಿ ನಾವು ಒಂದು ದೊಡ್ಡ ಗಡಿಯಾರವನ್ನ ನೋಡ್ಬೋದು. ಶಾಂತಿಯ ಸಂಕೇತವಾದಂತಹ ಪಾರಿವಾಳದ ಜೊತೆ ಸುಮಾರು 14 ಅಡಿ ಎತ್ತರ ನಿಂತಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚುವನ್ನ ನೋಡ್ಬೋದು. ಜೊತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಇದರ ಜೊತೆಗೆ ಇರಿಸಲಾಗಿದೆ. ಸುಮಾರು 14 ಅಡಿ ಎತ್ತರ ಇರುವ ಈ ಪುತ್ಥಳಿಯನ್ನ ಮೊದಲಿಗೆ ಟೌನ್ ಹಾಲ್ ನಲ್ಲಿ ಅನಾವರಣ ಮಾಡಬೇಕು ಅಂತ ತೀರ್ಮಾನ ಆಗಿರುತ್ತೆ. ಕಾರಣಾಂತರಗಳಿಂದ ಆ ಜಾಗದಲ್ಲಿ ಆಗೋದಿಲ್ಲ. ಆಮೇಲೆ ಈ ಸೌತ್ ಅಂಡ್ ಸರ್ಕಲ್ ಹತ್ರ ಬಂದು ಅದನ್ನ ಅನಾವರಣ ಮಾಡ್ತಾರೆ. ಸೌತ್ ಅಂಡ್ ಸರ್ಕಲ್ ಪಕ್ಕದಲ್ಲೇ ಇರೋ ಮತ್ತೊಂದು ಜಾಗ ರಣಧೀರ ಕಂಠೀರವ ಉದ್ಯಾನವನ. ಈ ಉದ್ಯಾನವನ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಮೆಟ್ರೋ ಸ್ಟೇಷನ್ ಇದೆ. ನಾನು ಎಕ್ಸ್ಪ್ಲೋರ್ ಮಾಡ್ತಿರೋ ವಿಡಿಯೋಗಳಲ್ಲಿ ಕೊನೆಯ ಜಾಗ ಆಗಿರುತ್ತೆ ಇದು. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಾಯಂಕಾಲ ಈ ಪಾರ್ಕ್ ಅನ್ನ ಓಪನ್ ಮಾಡ್ತಾರೆ. ಈ ಪಾರ್ಕ್ ನಲ್ಲಿ ರಣಧೀರ ಕಂಠೀರವನಾಗಿ ಕುಳಿತಿರುವ ಅಣ್ಣವರ ಪುತ್ಥಳಿಯನ್ನ ನೋಡ್ಬೋದು. ನೀವು ಈಗಾಗಲೇ ಮಯೂರ, ಕಸ್ತೂರಿ ನಿವಾಸದ ಪ್ರತಿಮೆ, ಕವಿರತ್ನ ಕಾಳಿದಾಸ, ಬಂಗಾರದ ಮನುಷ್ಯ,
ಶ್ರೀ ಕೃಷ್ಣ ದೇವರಾಯನ ಅಣ್ಣವರ ಪ್ರತಿಮೆಗಳನ್ನ ನೋಡಿದ್ರಿ ಅಲ್ವಾ? ಅದರಲ್ಲಿ ನಾನು ರಾಘವೇಂದ್ರ ಸ್ವಾಮಿ, ಹರಿಶ್ಚಂದ್ರ ಘಾಟ್ನಲ್ಲಿರುವ ಸತ್ಯ ಹರಿಶ್ಚಂದ್ರ ಪುತ್ಥಳಿ, ಈ ಜಾಗಗಳಿಗೆ ಸಮಯದ ಅಭಾವ ಇರುವ ಕಾರಣದಿಂದ ಹೋಗೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಅವುಗಳನ್ನ ಇಲ್ಲಿ ತೋರಿಸಿಲ್ಲ ನಾನು. ಸುಮಾರು ಅಣ್ಣವರ ಒಂದು ಪ್ರತಿಮೆ ಇರುವ ಪಾರ್ಕ್ಗಳಲ್ಲೇ ವಿಶೇಷವಾದಂತಹ ಸ್ಥಾನ ಈ ಒಂದು ರಣಧೀರ ಕಂಠೀರವ ಪಾರ್ಕ್ ಹೊಂದಿದೆ ಅಂತ ಹೇಳ್ಬೋದು. ಇದು ಪಾರ್ಕ್ನ ಜೊತೆಗೆ ಮಕ್ಕಳಿಗೆ ಆಟ ಆಡೋ ಜಾಗ ಆಗಿರ್ಬೋದು, ವಯಸ್ಕರಿಗೆ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು, ಒಂದು ಒಳ್ಳೆ ಸೂಕ್ತವಾದಂತಹ ಸ್ಥಳ ಇದಾಗಿದೆ. ತುಂಬಾ ಅಣ್ಣವರ ನಿಂತಿರೋ ಸ್ಟ್ಯಾಚುಗಳನ್ನ ಮಾಡಿಟ್ಟಿದ್ದಾರೆ. 1, 2, 3, 4, 5, ಆ ಕಡೆ ಒಂದು 6 ದೊಡ್ಡ ಒಂದು ಸ್ಟ್ಯಾಚುನ ಸೇರಿಸಿ ಒಂದು 7-8 ಸ್ಟ್ಯಾಚು ಇಲ್ಲೇ ಇದೆ. ಇದು ಅಣ್ಣವರ ಒಂದು ಪಾರ್ಕ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಸ್ಟ್ಯಾಚು ಇದೆ. ಅದ್ರ ಜೊತೆಗೆ ಈ ಜಾಗದಲ್ಲಿ ನಮ್ಗೆ ಕರ್ನಾಟಕದ ಇತಿಹಾಸ ಸಾರುವ ಸಾಕಷ್ಟು ಪುತ್ಥಳಿಗಳನ್ನ ನೋಡ್ಬೋದು, ಅಂದ್ರೆ ಅಣ್ಣವರ ಪ್ರತಿಮೆಗಳನ್ನ ನೋಡ್ಬೋದಾಗಿದೆ. ಅವುಗಳು ಯಾವ್ಯಾವು ಅಂದ್ರೆ ಚಾಲುಕ್ಯ ವಂಶದ ದೊರೆ ಹಿಮ್ಮಡಿ ಪುಲಕೇಶಿ, ಕನ್ನಡದ ಮೊದಲ ರಾಜಮನೆತನದ ಕದಂಬ ವಂಶದ ರಾಜ ಮಯೂರನ ಪ್ರತಿಮೆ, ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗ ಹಾಗೂ ಹೊಯ್ಸಳರ ರಾಜ ವಿಷ್ಣುವರ್ಧನ, ಕರ್ನಾಟಕ ರಾಜ್ಯ ರಮಾರಮಣ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಪ್ರತಿಮೆ, ಕೊನೆಯದಾಗಿ ಗಂಡುಗಲಿ ಕುಮಾರರಾಮನ ಪ್ರತಿಮೆ. ಇಷ್ಟು ಪ್ರತಿಮೆಗಳನ್ನ ಇದೊಂದೇ ಜಾಗದಲ್ಲಿ ನಾವು ನೋಡ್ಬೋದು. ಒಂದೊಂದು ಪುತ್ಥಳಿಯ ಮೇಲೂ ಆ ವಂಶದ ಬಗ್ಗೆ ಹಾಗೂ ಆ ರಾಜರ ಬಗ್ಗೆ, ಅವರು ಮಾಡಿದ ಸಾಧನೆಯ ಬಗ್ಗೆ ಒಂದು ಇತಿಹಾಸವನ್ನ ಈ ಜಾಗದಲ್ಲಿ ಬರೆಯಲಾಗಿದೆ. ಅದರ ಜೊತೆಗೆ ಒಂದು ಅದ್ಭುತವಾದಂತಹ ಉದ್ಯಾನವನ ಇದಾಗಿದೆ. ಇಲ್ಲಿ ಈ ಪಾರ್ಕ್ ನಲ್ಲಿ ನೀವು ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ ರೀತಿ ಕುಳಿತಿರುವ ಅಣ್ಣವರ ಪುತ್ಥಳಿಯನ್ನ ಕಣ್ತುಂಬಿಕೊಳ್ಬಹುದು. ಅದ್ರ ಜೊತೆಗೆ ಮಕ್ಕಳು ಆಟ ಆಡೋದಕ್ಕೆ, ಹಿರಿಯರು ಓಡಾಡೋದಕ್ಕೆ ಇರುವ ಅದ್ಭುತವಾದಂತಹ ಜಾಗ ರಣಧೀರ ಕಂಠೀರವ ಉದ್ಯಾನವನ. ನೋಡಿದ್ವಾ ಸ್ನೇಹಿತರೆ, ಇವಿಷ್ಟು ಬೆಂಗಳೂರಲ್ಲಿ ಇರೋ ಅಣ್ಣವರ ಪ್ರತಿಮೆಗಳ ಬಗ್ಗೆ ಆಗಿರುತ್ತೆ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.